ವಿಜಯಪುರ ಕರ್ನಾಟಕ ರಾಜ್ಯದ ಅತ್ಯಂತ ಶ್ರೀಮಂತ ಇತಿಹಾಸ ಹಾಗೂ ಪರಂಪರೆ ಹೊಂದಿರುವ ಜಿಲ್ಲೆಗಳಲ್ಲಿ ಒಂದಾಗಿದೆ. ಇಲ್ಲಿನ ಐತಿಹಾಸಿಕ ಸ್ಮಾರಕಗಳು ಜಗತ್ಪ್ರಸಿದ್ಧವಾಗಿವೆ. ಆದರೆ ವಿಜಯಪುರ ನೈಸರ್ಗಿಕವಾಗಿ ಹಲವಾರು ಸವಾಲುಗಳನ್ನು ಎದುರಿಸುತ್ತಿರುವ ಜಿಲ್ಲೆ ಸಹ ಹೌದು. ಇಲ್ಲಿ ಉಷ್ಣಾಂಶ ಹೆಚ್ಚು, ಮಳೆ ನಿಯಮಿತವಾಗಿ ಆಗೋದಿಲ್ಲ, ಬೇಸಿಗೆಯಲ್ಲಿ ಸುಡು ಬಿಸಿಲು. ಕೆಲವು ವರ್ಷಗಳ ಹಿಂದೆ ಇಲ್ಲಿ ಅರಣ್ಯ ಪ್ರದೇಶ ಕೇವಲ 0.17% ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ಅರಣ್ಯ ಪ್ರದೇಶ ಭೌಗೋಳಿಕ ಪ್ರದೇಶದ 33% ಈ ಎಲ್ಲ ಕಾರಣಗಳಿಂದ ವಿಜಯಪುರ ರಾಜ್ಯದ ಅತಿ ಹಿಂದುಳಿದ ಜಿಲ್ಲೆಗಳಲ್ಲಿ ಸಹ ಒಂದಾಗಿತ್ತು. ರಾಜಸ್ಥಾನದ ಜೈಸಲ್ಮೇರ್ ನಂತರ ಅತ್ಯಂತ ಒಣಭೂಮಿ ಹೊಂದಿರುವ ಪ್ರದೇಶ ವಿಜಯಪುರ. ಒಂದು ಕಾಲಕ್ಕೆ ದೇಶದ 2ನೇಯ ಬರಪೀಡಿತ ಜಿಲ್ಲೆಯಾಗಿತ್ತು. ಮಳೆಯ ಅಭಾವದಿಂದ ಅಂತರ್ಜಲ ಕುಗ್ಗುತ್ತದೆ, ಕೃಷಿ ಚಟುವಟಿಕೆಗಳನ್ನು ಕುಂಠಿತಗೊಳಿಸುತ್ತೆ, ಜನರ ಆದಾಯದಲ್ಲಿ ಇಳಿಮುಖವಾಗುತ್ತೆ. ಅವರ ಜೀವನೋಪಾಯ, ಆರೋಗ್ಯ, ಸಾಮಾಜಿಕ ಬದುಕು ಎಲ್ಲದರ ಮೇಲೂ ಅಡ್ಡ ಪರಿಣಾಮಗಳಾಗುತ್ತೆ. ಇದು ವಿಜಯಪುರದ ಜನ ಸುಮಾರು 1 ದಶಕದ ಹಿಂದೆ ಅನುಭವಿಸುತ್ತಿದ್ದ ಬವಣೆ. 2013ರಲ್ಲಿ ವಿಜಯಪುರ ಜಿಲ್ಲೆಯ ಎಂಬಿ ಪಾಟೀಲರು ರಾಜ್ಯದ ಜಲಸಂಪನ್ಮೂಲ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರ ವಿಜಯಪುರ ಪರಿವರ್ತನೆಯ ಹಾದಿಯಲ್ಲಿದೆ. ಈ ಜಿಲ್ಲೆಯಲ್ಲಿ ಬದಲಾವಣೆಯ ಗಾಳಿ ಬೀಸಲಾರಂಭಿಸಿತು. ಲಕ್ಷಾಂತರ ಎಕರೆ ಭೂಪ್ರದೇಶ ನೀರಾವರಿಗೆ ಒಳಪಟ್ಟಿತು. ಕೆರೆ ತುಂಬುವ ಯೋಜನೆಗಳು ಅನುಷ್ಠಾನಗೊಂಡವು. ಇದರಿಂದ ಅಂತರ್ಜಲದ ಮಟ್ಟ ಹೆಚ್ಚಾಯಿತು. ಕೃಷಿ ಚಟುವಟಿಕೆಗಳಿಗೆ ಹೊಸ ಚೇತನ ಬಂದು ಇಲ್ಲಿನ ಜನರ ಜೀವನ ಮಟ್ಟ ಸಾಕಷ್ಟು ಸುಧಾರಿಸಿತು. ಈ ಬದಲಾವಣೆಗಳ ಪ್ರವರ್ತಕರಾದ ಜಿಲ್ಲೆಯ ಉಸ್ತುವಾರಿ ಸಚಿವರೂ ಸಹ ಆಗಿದ್ದ ಎಂಬಿ ಪಾಟೀಲರು 2016ರಲ್ಲಿ ಜಿಲ್ಲೆಯ ಅರಣ್ಯ ಪ್ರದೇಶವನ್ನ ಹೆಚ್ಚು ಮಾಡುವ, ಹಸಿರ ಹೊದಿಕೆಯನ್ನ ವಿಸ್ತರಿಸುವ ಕೋಟಿ ವೃಕ್ಷ ಅಭಿಯಾನವೆಂಬ ಮಹತ್ವಾಕಾಂಕ್ಷಿ ಯೋಜನೆಗೆ ಚಾಲನೆ ನೀಡಿದರು. ವಿಜಯಪುರದಾದ್ಯಂತ 1 ಕೋಟಿ ಮರಗಳನ್ನು ಬೆಳೆಸುವ ದೊಡ್ಡ ಮಟ್ಟದ ಯೋಜನೆ ಇದಾಗಿತ್ತು. ಈ ಯೋಜನೆಯ ರೂಪುರೇಷೆಯಲ್ಲಿ ಪರಿಸರ, ವೃಕ್ಷಗಳಿಗೆ ಸಂಬಂಧಿಸಿದ ವೈಜ್ಞಾನಿಕ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗಿತ್ತು. ವಿಜಯಪುರ ಜಿಲ್ಲಾಡಳಿತ ಅರಣ್ಯ ಇಲಾಖೆ ಯೋಜನೆಯ ಅನುಷ್ಠಾನದಲ್ಲಿ ಮಹತ್ತರ ಪಾತ್ರ ವಹಿಸಿದ್ವು. ಈ ಯೋಜನೆಯಲ್ಲಿ ಜಿಲ್ಲೆಯ ಇಡೀ ಸರ್ಕಾರಿ ವ್ಯವಸ್ಥೆ ಹಾಗೂ ಜನರನ್ನ ಜೊತೆ ಮಾಡಲಾಯಿತು. ಕೃಷಿ, ತೋಟಗಾರಿಕೆ, ಶಿಕ್ಷಣ, ಕೃಷ್ಣ ಭಾಗ್ಯ ಜಲ ನಿಗಮ ಹಾಗೂ ಇತರೆ ಪೂರಕ ಇಲಾಖೆಗಳು ಸಹ ಅಪಾರ ಪ್ರಮಾಣದಲ್ಲಿ ಯೋಜನೆಯ ಯಶಸ್ಸಿಗೆ ಕೊಡುಗೆ ನೀಡಿದ್ವು. ಶಾಲೆಗಳು, ಕಾಲೇಜುಗಳು, ಸರ್ಕಾರೇತರ ಸಂಸ್ಥೆಗಳು, ನಾಗರಿಕ ಗುಂಪುಗಳು ಹಾಗೂ ಖಾಸಗಿ ಸಂಸ್ಥೆಗಳು ಸೇರಿದಂತೆ 50ಕ್ಕೂ ಹೆಚ್ಚು ಸಂಸ್ಥೆಗಳು ಯೋಜನೆಯ ಅನುಷ್ಠಾನಕ್ಕೆ ಕೈಜೋಡಿಸಿದ್ವು. ಪ್ರಯತ್ನ ಸಂಘಟಿತವಾಗಿದ್ರೆ ಎಂಥದ್ದೇ ಬೃಹತ್ ಮಟ್ಟದ ಯೋಜನೆಯನ್ನಾದರೂ ಸಾಧಿಸಬಹುದು ಅನ್ನೋದಕ್ಕೆ ಕೋಟಿ ವೃಕ್ಷ ಅಭಿಯಾನ ಸಾಕ್ಷಿಯಾಯಿತು. ವಾಸ್ತವದಲ್ಲಿ ಈ ಯೋಜನೆ ನಿರೀಕ್ಷೆಗಿಂತಲೂ ಹೆಚ್ಚಿನದನ್ನ ಸಾಧಿಸಿದೆ. ಈವರೆಗೆ ವಿಜಯಪುರದಲ್ಲಿ 1.5 ಕೋಟಿಗಿಂತಲೂ ಹೆಚ್ಚಿನ ಸಂಖ್ಯೆಯ ಮರಗಳನ್ನು ಬೆಳೆಸಲಾಗಿದೆ. ನರ್ಸರಿಗಳು ಪ್ರತಿ ಮಾಸದಲ್ಲಿಯೂ ಸಸಿ ನೆಡುವಿಕೆಯನ್ನ ವಿಸ್ತರಿಸಿ ಪ್ರೋತ್ಸಾಹಿಸುತ್ತಿವೆ. ನೆರಳು ನೀಡುವ ಮರಗಳಿಂದ ಹಿಡಿದು ವಿವಿಧ ರೀತಿಯ ಹಣ್ಣುಗಳು, ಔಷಧೀಯ ಗುಣಗಳುಳ್ಳ ಮರಗಳಿಂದ ಮಣ್ಣನ್ನ ಸಂರಕ್ಷಿಸುವ ತಳಿಗಳವರೆಗೆ 184 ವಿವಿಧ ತಳಿಗಳ ಮರಗಳು ಈಗ ಇಲ್ಲಿನ ಭೂಪ್ರದೇಶದಲ್ಲಿ ಬೆಳೆಯುತ್ತಿವೆ. ಕೋಟಿ ವೃಕ್ಷ ಅಭಿಯಾನದ ಫಲವಾಗಿ ವಿಜಯಪುರದ ಭೂತನಾಳ ಕೆರೆ ಸಮೀಪ ಸುಮಾರು 600 ಎಕರೆ ಪ್ರದೇಶದಲ್ಲಿ 60,000ಕ್ಕೂ ಹೆಚ್ಚು ಮರಗಳ ಹಾಗೂ ಮಮದಾಪುರದಲ್ಲಿ ಸುಮಾರು 1,500 ಎಕರೆ ಪ್ರದೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮರಗಳ 2 ಅರಣ್ಯಗಳನ್ನು ನಿರ್ಮಿಸಲಾಗಿದೆ. ಬಹುತೇಕ ಕಡೆಗಳಲ್ಲಿ ಹನಿ ನೀರಾವರಿ ಮೂಲಕ ಸಸಿಗಳಿಗೆ ಪೋಷಿಸುತ್ತಿರೋದು ಮತ್ತೊಂದು ವಿಶೇಷತೆ. ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದ ಪ್ರಕಾರ ವಿಜಯಪುರದ ಅರಣ್ಯ ಪ್ರದೇಶ ಈಗ ಒಟ್ಟು ಪ್ರದೇಶದ 2.4%. ಇದು ಇತರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಕಡಿಮೆ ಇರಬಹುದು. ಆದರೆ ಒಂದು ಕಾಲದಲ್ಲಿ 0.17% ಅರಣ್ಯ ಪ್ರದೇಶವನ್ನ ಹೊಂದಿದ್ದ ವಿಜಯಪುರ ಈಗ 2.4% ಅರಣ್ಯ ಪ್ರದೇಶವನ್ನ ಹೊಂದಿರೋದು ಹಾಗೂ ಈ ಬೆಳವಣಿಗೆ ಸುಮಾರು 1 ದಶಕಕ್ಕೂ ಕಡಿಮೆ ಅವಧಿಯಲ್ಲಿ ಆಗಿರೋದು ಯಾರಿಗಾದರೂ ಒಂದು ಗುರುತರ ಸಾಧನೆ ಅನ್ನಿಸದೇ ಇರಲಾರದು. ಈಗ ವಿಜಯಪುರದಲ್ಲಿ ಅರಣ್ಯ ಪ್ರದೇಶ ಹೆಚ್ಚಾಗಿರೋದ್ರಿಂದ ಮಳೆಗಾಲದ ಅವಧಿ ಹಾಗೂ ಮಳೆ ಪ್ರಮಾಣ ಎರಡರಲ್ಲೂ ಗಣನೀಯ ಸುಧಾರಣೆ ಕಂಡುಬಂದಿದೆ.
ಕೆಲವು ಪ್ರದೇಶಗಳಲ್ಲಿ ಬೇಸಿಗೆಯ ಬಿಸಿಲಿನ ಝಳ ಸುಮಾರು 2 ರಿಂದ 3 ಡಿಗ್ರಿಗಳಷ್ಟು ಇಳಿಕೆಯಾಗಿದೆ. ಗಾಳಿಯ ಗುಣಮಟ್ಟ ಮಹತ್ತರವಾದ ಮಟ್ಟಿಗೆ ಸುಧಾರಿಸಿದ್ದು, ಸ್ವಚ್ಛ ಗಾಳಿ ಇರುವಂತಹ ಭಾರತದ 3 ಮೊದಲ ಜಿಲ್ಲೆಗಳಲ್ಲಿ ವಿಜಯಪುರಕ್ಕೆ ಸ್ಥಾನ ದೊರಕಿಸಿಕೊಟ್ಟಿದೆ. ಸ್ಥಳೀಯ ಉಪಕ್ರಮವಾಗಿ ಆರಂಭವಾದ ಈ ಉಪಕ್ರಮ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನವನ್ನು ಸೆಳೆದಿದೆ. ಅಮೆರಿಕದ ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆಯಾದ ದಿ ನ್ಯೂಯಾರ್ಕ್ ಟೈಮ್ಸ್ ತನ್ನ ಮುಖಪುಟದಲ್ಲಿ ಹಾಗೂ ವೆಬ್ಸೈಟ್, ಸಾಮಾಜಿಕ ಮಾಧ್ಯಮಗಳ ಪೇಜ್ನಲ್ಲಿ ಕೋಟಿ ವೃಕ್ಷ ಅಭಿಯಾನದ ಯಶಸ್ಸಿನ ಕುರಿತು ವಿವರವಾದ ವರದಿ ಮಾಡಿದೆ. ತನ್ನ ಸಂಸ್ಥೆಯ ವರದಿಗಾರನನ್ನ ವಿಜಯಪುರಕ್ಕೆ ಕಳುಹಿಸಿ ವೃಕ್ಷ ಅಭಿಯಾನದ ಸ್ಥಳಗಳಿಗೆ ತೆರಳಿ ಸ್ವತಂತ್ರವಾಗಿ ಮಾಹಿತಿ ಕಲೆ ಹಾಕುವಂತೆ ಮಾಡಿ ಇದೊಂದು ಮಾದರಿ ಯೋಜನೆ ಎಂದು ಮೆಚ್ಚಿ ವರ್ಣಿಸಿದೆ. ಹಲವು ಪ್ರತಿಷ್ಠಿತ ರಾಷ್ಟ್ರೀಯ ಮಾಧ್ಯಮಗಳು ವಿಜಯಪುರದ ಈ ಸಾಧನೆಯನ್ನ ಪ್ರಕಟಿಸಿವೆ. ಸಾರ್ವಜನಿಕ ಚಾಲಿತ ಕ್ರಮದ ಮೂಲಕ ಯಾವ ರೀತಿ ಬರಪೀಡಿತ ಹಾಗೂ ಒಣ ಪ್ರದೇಶಗಳಲ್ಲಿಯೂ ದೊಡ್ಡ ಮಟ್ಟದ ಪರಿಸರ ಬದಲಾವಣೆಯನ್ನ ಸೃಷ್ಟಿಸಬಹುದು ಎಂದು ಈ ಲೇಖನಗಳು ವಿವರಿಸಿವೆ. ನಮ್ಮ ಈ ಅಭಿಯಾನದ ಗುರಿ ಭವಿಷ್ಯದಲ್ಲಿ 5 ಕೋಟಿ ಮರಗಳನ್ನ ಬೆಳೆಸೋದಾಗಿದೆ. ಈ ಮಹತ್ತರವಾದ ಯೋಜನೆಯ ಧ್ಯೇಯ ಕೇವಲ ಅಂಕಿಗಳಿಗೆ ಮಾತ್ರ ಸೀಮಿತವಲ್ಲ. ಕೋಟಿ ವೃಕ್ಷ ಅಭಿಯಾನ ಸುಸ್ಥಿರ ಅಭಿವೃದ್ಧಿಯ ಮಾದರಿಯನ್ನ ಪ್ರತಿನಿಧಿಸುತ್ತೆ. ಕೋಟಿ ವೃಕ್ಷ ಅಭಿಯಾನದ ಕತೆ ಒಂದು ದೂರದೃಷ್ಟಿ ಹಾಗೂ ನಾಯಕತ್ವದ ಕತೆ. ಇದು ಸಂಘಟಿತ ಜವಾಬ್ದಾರಿಯ ಕತೆ. ತನ್ನ ಸ್ವಂತ ಭವಿಷ್ಯವನ್ನ ಉತ್ತಮವಾಗಿ ರೂಪಿಸಿಕೊಳ್ಳಲು ಒಂದು ಸುಸ್ಥಿರ ಪಥವನ್ನ ಆಯ್ಕೆ ಮಾಡಿಕೊಂಡ ಜಿಲ್ಲೆಯ ಕತೆ. ಈ ಅಭಿಯಾನ ಮುಂದಿನ ಹಂತವನ್ನ ಪ್ರವೇಶಿಸುತ್ತಿರುವ ಈ ಸಂದರ್ಭದಲ್ಲಿ ವಿಜಯಪುರದ ಜನರು ಪರಿಸರ ರಕ್ಷಣೆ, ಪರಂಪರೆಯ ಸಂರಕ್ಷಣೆ ಹಾಗೂ ಮುಂದಿನ ತಲೆಮಾರಿಗೆ ಹಸಿರು ತುಂಬಿದ ಆರೋಗ್ಯಕರ ಜಿಲ್ಲೆಯನ್ನ ಹಸ್ತಾಂತರಿಸುವ ತಮ್ಮ ಪ್ರತಿಜ್ಞೆಯನ್ನ ಮರುದೃಢೀಕರಿಸುತ್ತಿದ್ದಾರೆ. ಕೋಟಿ ವೃಕ್ಷ ಅಭಿಯಾನ, ಭವಿಷ್ಯಕ್ಕೆ ವಿಜಯಪುರದ ಉಡುಗೊರೆ. ವೃಕ್ಷಥಾನ್ ಹೆರಿಟೇಜ್ ರನ್ 2025. ಕೋಟಿ ವೃಕ್ಷ ಅಭಿಯಾನದ ಯಶಸ್ಸಿನ ಹಿಂದೆ ವೃಕ್ಷಥಾನ್ ಹೆರಿಟೇಜ್ ರನ್ ಪಾತ್ರವೂ ಸಹ ಮಹತ್ವದ್ದಾಗಿದೆ. ವೃಕ್ಷಥಾನ್ ಹೆರಿಟೇಜ್ ರನ್ ಅನ್ನ 2017ರಲ್ಲಿ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಶ್ರೀ ಎಂಬಿ ಪಾಟೀಲರು ಚಾಲನೆ ನೀಡುವ ಮೂಲಕ ಆರಂಭಿಸಲಾಯಿತು. ನೆಲ, ಜಲ, ಶಿಕ್ಷಣದ ಕುರಿತು ಅರಿವು ಮೂಡಿಸುವ ಮತ್ತು ವೃಕ್ಷ ಅಭಿಯಾನದಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆ ಹೆಚ್ಚಿಸುವ ಉದ್ದೇಶದೊಂದಿಗೆ ಆರಂಭಿಸಲಾದ ಈ ಓಟವು ಎಲ್ಲೆಡೆ ಜನಮನ್ನಣೆ ಗಳಿಸಿತು. ಜಿಲ್ಲೆಯ ಹಾಗೂ ದೇಶದ ಹಲವು ಪ್ರತಿಷ್ಠಿತ ಓಟಗಾರರ ಆಸಕ್ತಿ ಸೆಳೆಯಿತು. ವರ್ಷಕ್ಕೊಮ್ಮೆ ಆಯೋಜನೆಗೊಳ್ಳುತ್ತಿರುವ ಈ ಓಟದಲ್ಲಿ ಹೆಸರಾಂತ ಓಟಗಾರರೂ ಸೇರಿದಂತೆ ವಯಸ್ಕರು, ಹಿರಿಯರು, ಮಕ್ಕಳು ಹೀಗೆ ಎಲ್ಲಾ ವಯೋಮಾನದವರು ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ. ಈ ವರ್ಷ ಮತ್ತಷ್ಟು ಮಹತ್ತರ ಘೋಷಣೆಗಳೊಂದಿಗೆ ಏರ್ಪಡಿಸಲಾಗಿರುವ ಈ ಓಟವು ನಿಮ್ಮನ್ನ ಸ್ವಾಗತಿಸಲು ಸಜ್ಜಾಗಿದೆ. ಜಗತ್ಪ್ರಸಿದ್ಧ ಸ್ಮಾರಕಗಳ ರಕ್ಷಣೆ, ಹಸಿರೀಕರಣ, ಪ್ರವಾಸೋದ್ಯಮ ಉತ್ತೇಜನ ಹಾಗೂ ಜನರಲ್ಲಿ ಉತ್ತಮ ಆರೋಗ್ಯ, ಸಂಸ್ಕೃತಿ ಹಾಗೂ ಪರಿಸರದ ಬಗ್ಗೆ ಅರಿವು ಮೂಡಿಸೋದು ಹಾಗೂ ಸ್ವಚ್ಛತೆಗಾಗಿ ರಾಜ್ಯದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವರಾದ ಡಾಕ್ಟರ್ ಎಂಬಿ ಪಾಟೀಲ ಅವರ ನಾಯಕತ್ವದಡಿ ಡಿಸೆಂಬರ್ 7ರಂದು ವೃಕ್ಷಥಾನ್ ಹೆರಿಟೇಜ್ ರನ್ ಅನ್ನು ಆಯೋಜಿಸಲಾಗಿದೆ. ಡಿಸೆಂಬರ್ 7ರಂದು ನಡೆಯಲಿರುವ ಈ ಮ್ಯಾರಥಾನ್ 5 ಕಿಲೋಮೀಟರ್, 10 ಕಿಲೋಮೀಟರ್ ಹಾಗೂ 21 ಕಿಲೋಮೀಟರ್ ಓಟಗಳನ್ನು ಒಳಗೊಂಡಿದ್ದು ಎಲ್ಲಾ ವಯೋಮಾನದವರು ಭಾಗವಹಿಸಬಹುದಾಗಿದೆ. ಈ ವರ್ಷ ಈ ಓಟದಲ್ಲಿ ಸುಮಾರು 15,000 ಜನರು ಭಾಗವಹಿಸಬಹುದೆಂಬ ನಿರೀಕ್ಷೆಯಿದ್ದು, ರಾಜ್ಯಾದ್ಯಂತ ಎಲ್ಲರೂ ವಿಜಯಪುರಕ್ಕೆ ಆಗಮಿಸಿ ಈ ಓಟದಲ್ಲಿ ಭಾಗವಹಿಸುವುದರ ಜೊತೆಗೆ ವಿಜಯಪುರದ ಇತಿಹಾಸ ಹಾಗೂ ಐತಿಹಾಸಿಕ ಸ್ಮಾರಕಗಳಿಗೆ ಭೇಟಿ ನೀಡಿ ಆನಂದಿಸಬೇಕೆಂಬುದು ಜಿಲ್ಲೆಯ ಜನರ ಅಪೇಕ್ಷೆಯಾಗಿದೆ. ವೃಕ್ಷಥಾನ್ ಹೆರಿಟೇಜ್ನಲ್ಲಿ ಭಾಗವಹಿಸಲು www.ವೃಕ್ಷಥಾನ್.co.in ಗೆ ಭೇಟಿ ನೀಡಿ ನೋಂದಣಿ ಮಾಡಿಕೊಳ್ಳಬಹುದು. ಈ ಸ್ಪರ್ಧೆಯಲ್ಲಿನ ವಿಜೇತರಿಗೆ ಒಟ್ಟು 10 ಲಕ್ಷ ಮೊತ್ತದ ಬಹುಮಾನಗಳಿರುತ್ತವೆ. ನೀವು ಬನ್ನಿ, ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರನ್ನು ಕರೆತನ್ನಿ. ನಮ್ಮೊಂದಿಗೆ ಓಡಿ ನಡೆಯಿರಿ.